ನಮಸ್ಕಾರ ಮಿತ್ರರೇ. ಲಕ್ಕಿ ಅಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ. ಯಾರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಒಂದು ಅದ್ಭುತವಾದಂಥ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಅವರ ಭವಿಷ್ಯಕ್ಕೆ ಭದ್ರತೆಯನ್ನ ಕೊಡಬೇಕು ಅಂತೇಳಿ ಯಾರು ತಂದೆ ತಾಯಿ ಯೋಚನೆ ಮಾಡ್ತಿದ್ರೆ, ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ನಿಮಗೆ ತುಂಬಾ ಸೂಟೇಬಲ್ ಆಗುತ್ತೆ. ಪೋಷಕರೇ, ನಿಮಗೆ ಹೆಣ್ಮಗು ಹುಟ್ಟಿದೆ, ಅವಳ ಭವಿಷ್ಯ ಏನಪ್ಪ ಹೇಗಪ್ಪ ಅಂತೇಳಿ ಚಿಂತೆ ಮಾಡೋದು ಬೇಡ. ಈ ಕೂಡಲೇ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಮಾಡಿ ಅವಳ ಒಂದು ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ನಿಮ್ಮ ಅದು ತಂದೆ ಅಥವಾ ತಾಯಿ ಯಾರ್ದಾರೊಬ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ ಜಾಯಿಂಟ್ ಪಾಸ್ಬುಕ್ ಅನ್ನ ತಗೊಂಡೋಗಿ ಅಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಗೆ ನೋಂದಾಯಿಸಿಕೊಳ್ಳಿ. ಇದು ಒಂದು ಕುಟುಂಬದಲ್ಲಿ ಇಬ್ರು ಹೆಣ್ಮಕ್ಳಿಗೆ ಅವಕಾಶ ಇರುತ್ತೆ. ನೀವು ನೋಂದಣಿ ಆದ ನಂತರ ಮಿನಿಮಮ್ ಕನಿಷ್ಠ 250 ರೂಪಾಯಿಗಳ ಹೂಡಿಕೆಯನ್ನ ಮಾಡಬೇಕಾಗ್ತದೆ. ವರ್ಷಕ್ಕೆ ನೀವು ಎಷ್ಟು ಹೂಡಿಕೆಯನ್ನ ಮಾಡ್ತೀರಾ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗೆ ನೀವು ಡೆಪಾಸಿಟ್ ಅನ್ನ ಇಡ್ತೀರಾ, ಅದರ ಆಧಾರದಲ್ಲಿ ಅವಳ ಮೆಚ್ಯೂರಿಟಿ ಅಮೌಂಟು ನಿಮಗೆ ಸಿಗುತ್ತೆ. ಇದು ಸುಭದ್ರವಾದಂಥ ಡೆಪಾಸಿಟ್ ಅಂತೇಳಿ ಹೇಳ್ತೇನೆ. ಇದು ಬೇರೆ ಎಲ್ಲೂ ನೀವು ಆನ್ಲೈನಲ್ಲಿ ಹೇಗಪ್ಪ ಮಾಡೋದು ಅಂತೇಳಿ ನಿಮಗೆ ಗೊಂದಲ ಬೇಡ. ನೇರವಾಗಿ ಅಂಚೆ ಕಚೇರಿಗೆ ನೀವು ಹೋದಾಗ ಅಲ್ಲಿ ನಿಮ್ಮ ದಾಖಲಾತಿಗಳನ್ನು ಕೊಟ್ಟರೆ ಅಲ್ಲೇ ರಿಜಿಸ್ಟರ್ ಮಾಡಿ ನಿಮಗೆ ಪಾಸ್ಬುಕ್ ಅನ್ನು ಕೂಡ ಕೊಡ್ತಾರೆ. ಅದೇ ನೀವು ಸಂಪಾದಿಸುವ ಕನಿಷ್ಠ ಮೊತ್ತವನ್ನ ನಿಮ್ಮ ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಒಂದಿಷ್ಟು ಉಳಿತಾಯ ಮೊತ್ತವನ್ನ ಅವಳ ಖಾತೆಗೆ ಅಂತೇಳಿ ಡೆಪಾಸಿಟ್ ಮಾಡಿ. ಉದಾಹರಣೆಗೆ ನಿಮಗೆ ಒಂದು ಲೆಕ್ಕಾಚಾರವನ್ನು ಕೊಡೋದಾದ್ರೆ, ಎಷ್ಟು ಕಟ್ಟಿದ್ರೆ ಎಷ್ಟು ಬರ್ತದೆ ಅಂತೇಳಿ ಒಂದು ಉದಾಹರಣೆಯನ್ನ ಕೊಡ್ತೇನೆ. ನೋಡಿ, ಅಂಚೆ ಕಚೇರಿಯ ಸುಕನ್ಯಾ ಸಮೃದ್ಧಿ ಯೋಜನೆಗೆ 8.2% ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸೊ ಇದನ್ನ ನೀವು ವರ್ಷಕ್ಕೆ 12,000ದಂತೆ ಕಟ್ಟುತ್ತಾ ಹೋದ್ರೆ ಅವಳಿಗೆ ನೀವು ಕಟ್ಟುವಂತ ಡೆಪಾಸಿಟು 15 ವರ್ಷಗಳಾಗಿರ್ತದೆ. ಆ ನಂತರ ಕಟ್ಟುವಾಗಿಲ್ಲ. ಆ ಮಗುವಿಗೆ 21 ವರ್ಷ ತುಂಬಿದ ನಂತರ ಆ SSY ಯೋಜನೆ ಖಾತೆ ಮೆಚುರಿಟಿ ಆಗುತ್ತೆ. ಆಗ ಎಷ್ಟು ಸಿಗ್ಬೋದು ಅಂತೇಳಿ ಒಂದು ಲೆಕ್ಕಾಚಾರ ಕೊಡ್ತೇನೆ. ಚಾರ್ಟ್ ಇದೆ, ಚಾರ್ಟಲ್ಲಿ ಗಮನಿಸಿ. 12,000 ವರ್ಷಕ್ಕೆ ನೀವು ಕಟ್ಟಿದ್ರೆ 15 ವರ್ಷ ಕಟ್ಟಿರ್ತೀರಿ. ಟೋಟಲ್ ಡೆಪಾಸಿಟ್ ನಿಮ್ದು 1,80,000 ರೂಪಾಯಿಗಳು ಡೆಪಾಸಿಟ್ ಮಾಡಿರ್ತೀರ. ರೇಟ್ ಆಫ್ ಇಂಟ್ರೆಸ್ಟ್ 8.2% ಲೆಕ್ಕದಲ್ಲಿ 1,77,146 ರೂಪಾಯಿಗಳು ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಬಂದಿರುತ್ತೆ. ಟೋಟಲ್ ಆಗಿ ನಿಮಗೆ 3,57,146 ರೂಪಾಯಿಗಳು ಸಿಗ್ತದೆ. ಇದು ಕೇವಲ ವರ್ಷಕ್ಕೆ 12,000ದಂತೆ ಲೆಕ್ಕಾಚಾರ ಮಾಡಿದಾಗ ನೀವು 12,000 ಅಂದ್ರೆ ತಿಂಗಳಿಗೆ ಎಷ್ಟು ಬಂತು? ವರ್ಷದಲ್ಲಿ 12 ತಿಂಗಳು. 12 ತಿಂಗಳು ಅಂದ್ರೆ ತಿಂಗಳಿಗೆ 1,000 ರೂಪಾಯಿದಂತೆ ಇದು ಲೆಕ್ಕಾಚಾರ. ಈಗಿನ ಜನರೇಷನ್ ಅಲ್ಲಿ, ಈಗಿನ ಇನ್ಫ್ಲೇಷನ್ ಅಲ್ಲಿ
ತಿಂಗಳಿಗೆ 1,000 ಬಹಳ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನಿಮಗೆ ಫೈನಾನ್ಷಿಯಲ್ ಏನೇ ಸ್ಟ್ರಗಲ್ ಇದ್ರೂ ಕೂಡ ನೀವು ದುಡಿಯುವಂಥ 20% ಹಣವನ್ನ ನಿಮ್ಮ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉಳಿತಾಯ ಮಾಡಿದಾಗ ಅದೇ 1,000ದ ಬದಲು 2,000 ನೀವು ತಿಂಗಳಿಗೆ ನಿಮ್ಮ ಮಗಳಿಗೆ ಅಂತೇಳಿ ಉಳಿತಾಯ ಮಾಡಿದ್ರೆ 15 ವರ್ಷ 3,60,000 ನೀವು ಕಟ್ತೀರಿ. ಈ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 3,54,292 ರೂಪಾಯಿಗಳು ಬಡ್ಡಿ ಸೇರಿಸಿ ನಿಮಗೆ 7,14,292 ರೂಪಾಯಿ ಮೆಚ್ಯೂರಿಟಿ ಆದ ನಂತರ ನೀವು ಪಡ್ಕೋಬಹುದು. ಯೋಚನೆ ಮಾಡಿ, ನೀವು ಪ್ರತಿ ತಿಂಗಳು 2,000 ಕಟ್ಟಬೇಕು ಅಂತಿಲ್ಲ. ಓವರ್ ಆಲ್ ಆಗಿ ವರ್ಷಕ್ಕೆ ವಾರ್ಷಿಕವಾಗಿ ನೀವು ಒಂದು 30,000 ರಿಂದ 50,000 ಮಗಳ SSY ಖಾತೆಗೆ ಡೆಪಾಸಿಟ್ ಮಾಡಬೇಕು ಅಂತೇಳಿ ಛಲ ತೊಟ್ಟು ಉಳಿತಾಯ ಮಾಡಿ ಡೆಪಾಸಿಟ್ ಮಾಡ್ತಾ ಬನ್ನಿ. ಅವಳಿಗೆ ಮೆಚುರಿಟಿ ಆದಾಗ ಒಂದು ಎಜುಕೇಷನ್ಗಾಗಿರ್ಬೋದು, ಅವಳ ಮದುವೆ ಇನ್ನಿತರ ಕಾರ್ಯಗಳಿಗೆ ನಿಮಗೆ ದೊಡ್ಡ ಮೊತ್ತವನ್ನೇ ಸಿಗ್ತದೆ. ಮಿಸ್ ಮಾಡಬೇಡಿ. ಹಿಂದೆ ಪೋಸ್ಟ್ ಆಫೀಸ್ ವಿಸಿಟ್ ಮಾಡಿ ಮಗಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಮಾಡಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.